ಗಂಡು ಮತ್ತೆ ಹೆಣ್ಣು ಎರಡು ಸಪರೇಟ್ ಬಳ್ಳಿ ಬೇಕು, ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಿಮಗೆ ವೆರೈಟೀಸ್ ಆಫ್ ಚಿಲ್ಲಿ ಇದೆ, ಮೆಣಸಿನಕಾಯಿ ನೋಡಿ. ಒಂದು ಕಷಾಯ ಮಾಡಿ ಕುಡಿಬೇಕು. BP ಶುಗರ್ ಜಾಯಿಂಟ್ ಪೇನಿಂಗ್ ಯೂಸ್ ಆಗುತ್ತೆ. ಬೇರೆ ಆಪಲ್ ಇವಾಗ ಮಾರ್ಕೆಟ್ ಅಲ್ಲಿ ದೊಡ್ಡ ಬರ್ತಾ ಇದೆಯಲ್ಲ, ಡಾರ್ಫ್ ವೆರೈಟಿ ಅಂತಾನೆ ಹೇಳ್ಬೋದು. ಸ್ಟಾರ್ಟ್ ಆಗಿದೆ. ಇನ್ನು ಹೇಳ್ತಿದ್ನಲ್ಲ 2 lakhs per kg. ಅದೇ ಏನಿಲ್ಲ, 10 ಗಿಡ ಹಾಕಿದ್ರೆ ಸಾಕು, ಮನೆ ಸುತ್ತ ಆರಾಮ್ಸೆ ಲೈಫ್ ಲೀಡ್ ಮಾಡ್ಬೋದು. ಟ್ವಿನ್ ಸಿಸ್ಟರ್ಸ್ 2 ಜನನು ಅವರು ತೋಟ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಗುಡ್ ಮಾರ್ನಿಂಗ್ ಫ್ರಮ್ ಸಾಗರ. ಈಗ ಬಂದ್ಬಿಟ್ಟು ನಾವು ಹೋಟೆಲ್ ಇದ್ದೀವಿ. ಬಂದ್ಬಿಟ್ಟು ಅನ್ಮೋಲ್ ಅಂತ, ಬಾರಿ ಚೆನ್ನಾಗಿದೆ ಮಾತ್ರ. ಇವತ್ತು ಬಂದ್ಬಿಟ್ಟು ನಮಗೆ ನೋಡಿ ಫುಲ್ ನಮಗೆ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟೇಶನ್. ಬನ್ನಿ ಹೋಗೋಣ. ಇದು ನಮ್ಮ ರೂಮು. ಬನ್ನಿ ಈಗ ಹೋಗೋಣ. ನೋಡಿ ಆಫ್ಟರ್ ಲಾಂಗ್ ಟೈಮ್ ಬೈಕ್ ತೆಗ್ದಿರೋದು. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ನಮ್ದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ರೆಡಿ ಟು ಗೋ. ಈಗ ಬನ್ನಿ ಹೋಗೋಣ. ಈಗ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹಂಗೆ ಚೆಕ್ಔಟ್ ಮಾಡ್ತಿದ್ದೀವಿ. ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಈಗ ಅರವಿಂದಣ್ಣ ಗುಡ್ ಮಾರ್ನಿಂಗ್. ಅಮೇಜಿಂಗ್ ಸ್ಟೇ ಮಾತ್ರ ನೆನ್ನೆ ಸಖತ್ ಸ್ಟೇ ಚೆನ್ನಾಗಿತ್ತು ಅಣ್ಣ. ಇವತ್ತು ಏನು ಪ್ಲಾನ್? ಎಕ್ಸಾಟಿಕ್ ಫ್ರೂಟ್ ಇಲ್ಲಿ ತನಕ ವ್ಲಾಗ್ ಆಗೂ ಇಲ್ಲ ನನಗಂತೂ. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತೆ ಎಕ್ಸಾಟಿಕ್ ಫ್ರೂಟ್ಸ್ಗೆ. ನಮ್ದು ಹಸಿರು ಆರ್ಗ್ಯಾನಿಕ್ ಯಾವ್ದು ಹೋಗಿಲ್ಲ ಅನ್ಸುತ್ತೆ. ಇಲ್ಲ ನಮ್ದು ಏನಾಗಿತ್ತು ಅಂದ್ರೆ ಪೆಪ್ಪರ್ ಪ್ಲಾಂಟೇಶನ್, ಅರೇಕಾ, ಕಾಫಿ ಇಷ್ಟ ಆಗಿತ್ತು. ಹೌದು, ಇವಾಗ ಫಸ್ಟ್ ಟೈಮ್ ಫ್ರೂಟ್ಸ್ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು. ಸ್ಟೇಟ್ಯೂನ್ ಆಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಟ್ಟು ಹೊರಡ್ತಿರೋದು ಅಲ್ಲಿಗೆ. ನೆಕ್ಸ್ಟ್ ನೋಡಿ ಹಸಿರು ಆರ್ಗ್ಯಾನಿಕ್ ಟೀಮ್ ಎಲ್ಲ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಗೌರಕ್ಕ. ಗುಡ್ ಮಾರ್ನಿಂಗ್. ಹೌದು, ಮತ್ತೆ ನೀವು ಹೇಳ್ತಿದ್ರಿ ಬೇರೆ ನಿಮ್ಮದು ಹಸಿರು ಆರ್ಗ್ಯಾನಿಕ್ ಫುಡ್ ಸ್ಟೋರಲ್ಲಿ ಬೇರೆ ಇಟ್ಟರೆ ಒಂದಿನದಲ್ಲೇ ಖಾಲಿ ಆಗ್ಬಿಡುತ್ತೆ ಫ್ರೂಟ್ಸ್ ಎಲ್ಲ ಅಂತ. ನೋಡಿ ಮೂಡಿಗೆರೆಯಲ್ಲಿ ಸರೌಂಡಿಂಗ್ ಚಿಕ್ಕಮಂಗ್ಳೂರು ಯಾರು ಬೆಳೀತಾ ಇದ್ದಾರೆ ಅರವಿಂದಣ್ಣನ ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ರೂಟ್ಸಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರೆ. ಯಾರು ವೆಜಿಟೇಬಲ್ಸು ಫ್ರೂಟ್ಸು ಆರ್ಗ್ಯಾನಿಕ್ ಅಲ್ಲಿ ಯಾರು ಬೆಳೆದ್ರು ನಾವು ನಮ್ಮ ಶಾಪಲ್ಲಿ ಇಡ್ತೀವಿ. ಓಕೆ, ಯಾರು ಬೇಕಾದ್ರೆ ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇರಲ್ಲ. ನೀವು ಎಲ್ಲಿ ಹುಡುಕ್ಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಅರವಿಂದಣ್ಣ ಹತ್ರ 2 ಸ್ಟೋರ್ ಇದೆ. ಈಗ ನಾವಿಲ್ಲಿ ಫಾರ್ಮ್ ವಿಸಿಟಿಗೆ ಬಂದರೆ ಅಕ್ಕ ಫುಲ್ ಲೋಕಲ್ ಸೈಟ್ ಸೀಯಿಂಗ್ ಎಲ್ಲ ಮಾಡ್ತಿದ್ದಾರೆ ಇವರೆಲ್ಲ. ಏನು ನೋಡಿದ್ರಿ ಅಕ್ಕ ನೆನ್ನೆಯಿಂದ? ಕೆಳದಿ ಟೆಂಪಲ್, ಕೇರಿ ಟೆಂಪಲ್. ಏನು ಸ್ಪೆಷಾಲಿಟಿ ಇದೆ ಅದರಲ್ಲಿ? ಬ್ಯೂಟಿಫುಲ್ ಆಗಿದೆ. 500 years old. ಓಕೆ, ಶಿವಪ್ಪ ನಾಯಕ್ ಕಟ್ಟಿರೋದು ಆರ್ಕಿಯಾಲಜಿಕಲ್ ಸೈಟ್ ಅದು. ಹೌದಾ? ಮಸ್ಟ್ ವಿಸಿಟ್ ಫಾರ್ ಎನಿವನ್ ಹೂ ಕಮ್ಸ್ ಟು ಸಾಗರ. ಸೂಪರ್. ಏನಿದೆ ಪ್ರಸಾದ್? ಸೂಪರ್. ಫ್ರೂಟ್ಸ್ ಬಗ್ಗೆ ಫುಲ್ ನಾಲೆಜ್ ಇರುತ್ತೆ ಇವತ್ತು ಅಣ್ಣ. ಇಲ್ಲಿ ಬಂದಷ್ಟು ನಿಮ್ಗೆ ಮನೆ ಸುತ್ತನೇ ಸಾಕಣ. ವೆರೈಟಿ ಏನೇನು ಫ್ರೂಟ್ಸ್ ಇದೆ ಸುತ್ತ. ಹೌದು, ಒಂದು ಜಾಗನವರು ಬಿಟ್ಟಿಲ್ಲ. ಸುತ್ತಮುತ್ತದಲ್ಲಿ ನೋಡ್ಬಿಟ್ಟೆ ಅರ್ಥ ಆಯ್ತು. ನೋಡಿ ಇಲ್ಲೆಲ್ಲ ಇದು ಲವಂಗ ಹಾಕಿದ್ದಾರೆ, ಮತ್ತೆ ಜಾಯಿಕಾಯಿ ಹಾಕಿದ್ದಾರೆ, ಎಲ್ಲ ಬಂದಿದ್ದಾರೆ ಫುಲ್ಲು. ಹೌದು, ಒಪಿನಿಯನ್ ರಿವ್ಯೂನು ತೊಗೊಳ್ತೀನಿ ಹೆಂಗಿತ್ತು ಏನು ಅಂತ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಾಯ್. ನೋಡಿ ಇದೆಲ್ಲ ಇವ್ರದ್ದೇ ಪ್ರಾಡಕ್ಟ್ಸು ಇರೋದು. ಪಿಕಲ್ ಇದೆ ಇಲ್ಲಿ, ಸ್ಪೈಸಸ್ ಐಟಮ್ಸ್ ಫುಲ್ ಇದೆ ನೋಡಿ ಇಲ್ಲಿ. ಇದ್ರ ಬಗ್ಗೆ ಆಮೇಲೆ ಇನ್ಫಾರ್ಮೇಷನ್ ಕೊಡ್ತೀವಿ. ಮತ್ತು ಇವತ್ತು ಏನು ಅಂತ ನೋಡಿ ನಮ್ಮ ಜೊತೆ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ಎಲ್ಲರಿಗೂ ಕಾಫಿ, ಅಡಿಕೆ ನಮ್ಮದು ಇದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ನಾಲೆಜ್ ಇತ್ತು. ಆದರೆ ಎಕ್ಸಾಟಿಕ್ ಫ್ರೂಟ್ಸು ಅದು ನಿಮಗೆ 30 acres ಫುಲ್ ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಡಿಫ್ರೆಂಟ್ ಆಫ್ ವೆರೈಟೀಸ್ ಆಗುತ್ತೆ ಫ್ರೂಟ್ಸು. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಇವತ್ತು ನಾವು ನಮಗೊಂಥರ ಯೂನಿವರ್ಸಿಟಿಗೆ ಬಂದಂಗೆ ಆಗಿದೆ. ಫ್ರೂಟ್ ಯೂನಿವರ್ಸಿಟಿಗೆ ಎಲ್ಲ ಕಲಿಯೋದಷ್ಟೇ ಇವತ್ತಿರುತ್ತೆ ನಮಗೆ. ನೋಡಿ ಇಲ್ಲಿ ಡ್ರಿಪ್ಪು, ನೆಟ್ ಆಫ್ ಎಮ್ದು ಡ್ರಿಪ್ದು ನೋಡಿ. ಈ ಪೆಪ್ಪರ್ ಸುಮಾರು ಜನ ಬಂದಿದ್ದೀರಾ. ಅಡಿಕೆ, ಕಾಳುಮೆಣಸು ಈ ಥರನೇ ನೋಡಿದ್ದೀವಿ. ದಿಸ್ ಈಸ್ ಆಸ್ ಕಾರ್ತಿಕ್ ರೈಟ್ಲಿ ಸೆಟ್ ಫ್ರೂಟ್ ಯೂನಿವರ್ಸಿಟಿ ಅಂತಲೇ ಕರಿಬೋದು. ಈಗಾಗಲೇ ಸುಮಾರು ಜನ 1 ಅವರಿಂದ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದೀರಾ. ಈಗ ಆರ್ಗನೈಸ್ಡ್ ಆಗಿ ಒಂದು ಕಡೆಯಿಂದ ರಾಜೇಂದ್ರ ಹಿಂದುಮನೆ ಮತ್ತು ಅವರು ಮಕ್ಕಳಾದ ಮೇಘ ಆ್ಯಂಡ್ ಗಗನ ಅವರಿಬ್ಬರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ತಂದೆ ಜೊತೆ. ಅವ್ರ ವೈಫ್ ಕೂಡ ಎಲ್ಲರೂ ಒಂದು ಫ್ಯಾಮಿಲಿ ಇದು ಆಗಿ ತುಂಬ ಪ್ಯಾಷನೇಟಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಸ್ವಲ್ಪ ನೋಡಿದ್ದೀವಿ ಅಲ್ಲಿ ಇಲ್ಲಿ. ಅವ್ರಿಗೆ 1-2 ನಿಮಿಷ ಮಾತಾಡಕ್ಕೆ ಬಿಟ್ಟು ಅವ್ರ ಜೊತೆ ಎಲ್ಲ ಆರ್ಗನೈಸ್ಡ್ ಆಗಿ ಒಂದು ಕಡೆಯಿಂದ ಹೋಗೋಣ. ನೋಡೋದು ತುಂಬ ಇದೆ, ಕಲಿಯೋದು ತುಂಬ ಇದೆ. ವೆರೈಟೀಸ್ 1500 ಇದೆ ಅಂತ ನಾವೆಲ್ಲ ವೀಡಿಯೋಸಲ್ಲಿ ನೋಡಿದ್ದೀವಿ. ಅದನ್ನೆಲ್ಲ ಅವ್ರು ಇವತ್ತು ತೋರಿಸ್ತಾರೆ, ಯಾರ್ಯಾರಿಗೆ ಏನೇನು ಬೇಕು. ಪ್ಲಸ್ ಅವ್ರದ್ದು ನರ್ಸರಿನೂ ಇದೆ ಅಲ್ಲ ಮೇಡಮ್? ಇದೆ. ನಿಮ್ಗೆ ಏನು ಫ್ರೂಟ್ ಪ್ಲಾಂಟ್ಸ್ ಬೇಕು, ನಿಮ್ಮ ಕ್ಲೈಮೇಟ್ಗೆ ತಕ್ಕಾಗಿ ಅಲ್ಲಿ ಬೆಳೆಯುತ್ತೋ ಇಲ್ಲೋ ಅಂತ ಕೇಳಿಕೊಂಡು ಮಾಡಿ ಪರ್ಚೇಸ್ ಮಾಡಿ. ಇಲ್ಲಿ ಪ್ರಾಡಕ್ಟ್ಸ್ ಬೇರೆ ಇಟ್ಟಿದ್ದಾರೆ ಅವ್ರದ್ದು, ಅದನ್ನು ನೋಡಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ತಗೊಳ್ಳಿ. ಈಗ ರಾಜೇಂದ್ರ ಹಿಂದುಮನೆ ಅವರು 1-2 ನಿಮಿಷ ಮಾತಾಡಲಿ ಎಲ್ಲರಿಗೆ ಅಂತ ಕೇಳ್ಬೋದು. ನಮಸ್ತೆ, ನಾನು ಮೇಘ ಹಿಂದುಮನೆ ಅಂತ. ಇದು ನಮ್ದು ಒಂದು ಅರೌಂಡ್ 30 acres ಫಾರ್ಮ್ ಆಗುತ್ತೆ. 1500 ವೆರೈಟೀಸ್ ಆಫ್ ಫ್ರೂಟ್ ಪ್ಲಾಂಟ್ಸ್ ಇದೆ. ಆ್ಯಂಡ್ ಕಮರ್ಷಿಯಲ್ ಆಗಿ 40 ವೆರೈಟೀಸ್ ಫ್ರೂಟ್ಸ್ ಪ್ಲಾಂಟ್ಸ್ನ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಒಂದು ಬ್ರೀಫ್ ಆಗಿ ಇದ್ರ ಇಂಟ್ರೊಡಕ್ಷನ್ಸ್ನ ನಾನು ತೋರಿಸ್ತಾ ಹೋಗ್ತೀವಿ. ವಿತ್ ಅ ಬ್ಯಾಚ್ ವೈಸ್ ಹೋಗೋಣ ನಾವು. ಆಮೇಲೆ ಫ್ಲವರಿಂಗ್ ಪ್ಲಾಂಟ್ಸು ಇದೆ ಕೆಲವೊಂದು, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಮಿಡ್ಲಲ್ಲಿ ನಮ್ಮನ್ನ ಕೇಳ್ಬೋದು. ನೀವು ಏನಾದ್ರು ಡೌಟ್ ಇದ್ದರೆ, ಏನು ಅರ್ಥ ಆಗಿಲ್ಲ ಅಂದರೆ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಗ್ಯಾಕ್ ಅಂತ ಆಸ್ಟ್ರೇಲಿಯಾದಿದು. ಇದು ಮೆಡಿಸಿನಿಗೆ ಹೋಗುತ್ತೆ. ಮತ್ತೆ ಥೈಲ್ಯಾಂಡ್ ಅಲ್ಲೆಲ್ಲ ಫುಡ್ ಕಲರಿಂಗ್ ಯೂಸ್ ಮಾಡ್ತಾರೆ. ಇದು ಗಂಡು ಮತ್ತೆ ಹೆಣ್ಣು ಎರಡು ಸಪರೇಟ್ ಬಳ್ಳಿ ಬೇಕು, ಹ್ಯಾಂಡ್ ಪಾಲಿನೇಷನ್ ಮಾಡ್ಬೇಕಾಗುತ್ತೆ. ಇದನ್ನ ಈ ತರ ಓಪನ್ ಮಾಡಿ ಈ ಪೋಲ್ ಅನ್ನು ತಗೊಂಡು ಹೋಗಿ ಇದಕ್ಕೆ ಹಾಕ್ಬೇಕಾಗತ್ತೆ.
ಓಕೆ. ಇದು ಫೀಮೇಲ್ ಫ್ಲವರಿಗೆ ಹಾಕ್ಬೇಕು ಪೋಲನ್ನ. ಹ್ಯಾಂಡ್ ಪಾಲಿನೇಷನ್ ನಾವೇ ಮಾಡ್ಬೇಕು. ವೆನಿಲಾದಲ್ಲಿ ಒಂದ್ರಲ್ಲೇ ಇರುತ್ತೆ, ಬಟ್ ಇದರಲ್ಲಿ ಸಪರೇಟ್ ಬಳ್ಳಿ, ಮೇಲ್ ಅಂಡ್ ಫಿಮೇಲ್ ಸಪರೇಟ್ ಇರುತ್ತೆ. ಥ್ರೂಔಟ್ ದ ಒಂದ್ಸಲ ಬಳ್ಳಿ ಹಾಕಿದ್ರೆ 100 years 200 years ವರೆಗೆ ಇರುತ್ತೆ. ಅಂದ್ರೆ ತುಂಬಾ ಹಬ್ಬತ್ತದು. ನಾವು ಒಂದ್ ಸೀಸನ್ ಆದ ತಕ್ಷಣ ಅಂದ್ರೆ ಫ್ರೂಟ್ಸಿಂಗ್ ಆದ್ಮೇಲೆ ಕಟ್ ಮಾಡ್ತೀವಿ. ಇದು ಯಾವ ಮೆಡಿಸಿನ್ ಯೂಸ್ ಮಾಡ್ತಾರೆ? ಕ್ಯಾನ್ಸರ್ ಸರ್, ಲೈಕೋಪಿನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇದರಿಂದ. ಓಕೆ. ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಇದು ಸಣ್ಣದು ಸರ್, ಹಣ್ಣು ಆದ ತಕ್ಷಣ ರೆಡ್ ಆಗುತ್ತೆ. 3 to 4 kgs ಬರುತ್ತೆ. ಫುಡ್ ಕಲರ್ ಮಾಡ್ಬೋದು ಸರ್. ನೋಡಿ ಈ ತರ ಕಲರ್ ಇರುತ್ತೆ. ಅದು ಆಲ್ಮೋಸ್ಟ್ ನಿಮಗೆ 4 ಇಂದ 5 kg ತನಕ ಬರುತ್ತೆ ನೋಡಿ. ಗೋಲ್ಡನ್ ಪಪ್ಪಾಯ ಅಂತ ಹೇಳ್ತಾರೆ ಇದಕ್ಕೆ. ಹಣ್ಣಾಗಿದ್ದು ಇನ್ನು ಡಾರ್ಕ್ ಬರುತ್ತೆ. ನೋಡಿ ನಿಮಗೆ ವೆರೈಟೀಸ್ ಆಫ್ ಚಿಲ್ಲಿ ಇದೆ, ಮೆಣಸಿನಕಾಯಿ ನೋಡಿ. ಇದು ನೋಡಿ, ಇದು ಪರ್ಪಲ್ ನೋಡಿ, ಇದು ಪರ್ಪಲ್ ಕಲರ್ ನೋಡಿ. ಇದೊಂದು ಇದು ಸ್ಪೈಸಿ, ಸಿಕ್ಕಾಪಟ್ಟೆ ಸ್ಪೈಸಿ ಅಂತ ಇದೆಲ್ಲ. ಇದು ಸುಮಾರು 1 ಮೀಟರ್ ವರೆಗೂ ಬರುತ್ತೆ ಇದು. 1 ಮೀಟರ್ ತನಕ. ಇದರಲ್ಲೂ ವೆರೈಟಿ ಇದೆ, ಆಲ್ ಸೀಸನ್ ಇದೆ. ಇದರಲ್ಲಿ ಪರ್ಪಲ್ ಇದೆ, ರೆಡ್ ಇದೆ. ಸೊ ನಿಮ್ದು ಬದನೆ ಒಳಗೆ ಬೇರೆ ಬೇರೆ ವೆರೈಟಿಗಳು ಸುಮಾರು ಒಂದು 15-20 ವೆರೈಟಿ ಬದನೆ ಇದೆ. ಸೆಂಟ್ರಲ್ ಅಮೆರಿಕದ್ದು ಏನ್ ಫ್ರೂಟ್ ಇದು? ಕ್ಯಾಂಡ್ಲು ಫ್ರೂಟ್ ಅಂತ. ಇದು ಸೆಂಟ್ರಲ್ ಅಮೆರಿಕದ್ದು. ಈ ಕಡೆ ಆ ಕಡೆ ಫ್ರೂಟ್. ಇದು ಕ್ಯಾಂಡ್ಲು ಫ್ರೂಟ್. ಇಟ್ ಲುಕ್ಸ್ ಲೈಕ್ ಕ್ಯಾಂಡಲ್, ಸೊ ಇಟ್ಸ್ ಕಾಲ್ಡ್ ಕ್ಯಾಂಡಲ್ ಫ್ರೂಟ್. ಟೇಸ್ಟ್ ಹೇಗಿದೆ ಇದು? ಟೇಸ್ಟ್ ಚೆನ್ನಾಗಿದೆ, ಶುಗರ್ ಕೇನ್ ಟೇಸ್ಟ್. ನಾವು ಶುಗರ್ ಕೇನ್ ಯೂಸ್ ಮಾಡ್ತೀರಾ? ಹೌದೌದು, ಸೆಂಟ್ರಲ್ ಅಮೆರಿಕಾ. ಇದು ಮಲೇಷಿಯನ್ ಫ್ರೂಟ್. ಇದು ಮಕ್ಕೋತ ದೇವ ಅಂತ. ಹಣ್ಣಾದ್ರೆ ರೆಡ್ ಕಲರ್ ಟರ್ನ್ ಆಗುತ್ತೆ. ಇದು ಮೆಡಿಸಿನಲ್ ಫ್ರೂಟ್, ಡೈರೆಕ್ಟ್ ಕನ್ಸಂಪ್ಷನ್ ಇಲ್ಲ. ಇದು ಕಷಾಯ ಮಾಡಿ ಕುಡಿಬೇಕು. BP, ಶುಗರ್, ಜಾಯಿಂಟ್ ಪೇನಿಗೆ ಯೂಸ್ ಆಗುತ್ತೆ. 400 ಬಾಕ್ಸ್ ಮಾಡಿ ಮೇಂಟೆನೆನ್ಸ್ ಅವ್ನು ಬರ್ತಾನೆ. ಅಂದ್ರೆ ಮೇಂಟೆನೆನ್ಸ್ ತೆಗಿಯೋದು ಅದೆಲ್ಲ ಅವ್ನು ಬರ್ತಾನೆ, ಮತ್ತೆ ಬರ್ತಾನೆ. ಓಕೆ. ಸೀಸನ್ ಸೀಸನ್ ಈ ವಾರ ತೆಗೆದಿದ್ದೀವಿ, ಮತ್ತೆ ನೆಕ್ಸ್ಟ್ ವೀಕಲ್ ತೆಗಿ. ನೋಡಿ ಇದು ರುದ್ರಾಕ್ಷಿ ಕಾಯಿ ಇದೆ ನೋಡಿ. ಒಂದೇ ಮರದಲ್ಲೇ ಎಲ್ಲಾ ಮುಕ್ಕಿಗಳು ಬರುತ್ತೆ. 21 ಮುಕ್ಕಿವರೆಗೂ ಬರುತ್ತದು. ಇದು ಫ್ರೂಟ್ ಎಡಿಬಲ್. ಇದು ಪರ್ಪಲ್ ಕಲರ್ ಆಗತ್ತೆ ಫ್ರೂಟ್. ಇದು ನೋಡಿ, ಇದು ರುದ್ರಾಕ್ಷಿ. ಇದು ನೇಪಾಳ ವೆರೈಟಿ. ನೇಪಾಳ. ಮೇಡಮ್ ನೀವು 21 ವೆರೈಟಿ ಏನದು? 21 ಮುಖ ಸರ್. ಅದು 5 ಮುಖಿ, ಪಂಚಮುಖಿ, 4 ಮುಖಿ ಅಂತ ಹೇಳ್ತಾರಲ್ಲ, ಆ ತರ 21 ವರೆಗೆ ಬರುತ್ತೆ. ಮುಖಿ ಅಂದ್ರೆ ಆ ಸೀಡಲ್ಲಿರೋ ಲೈನ್ಸ್ಗೆ ಮುಕ್ಕಿಗಳಂತ ಹೇಳ್ತಾರೆ. ಅದು ತುಂಬಾ ರೇರ್ ಸಿಗಲ್ಲ. ಯೂಶಲಿ 4 ಮುಖ 5 ಮುಖ ಸಿಗೋದು ಜಾಸ್ತಿ. ಓಕೆ. ಇಲ್ಲ ಇಲ್ಲ, ಒಂದೇ ಮರದಲ್ಲೇ ಬರೋದು. ಸಿಗಲ್ಲ, ತುಂಬಾ ಬಿಡುತ್ತೆ. ನಮಗೆ ಹುಡುಕಷ್ಟು ಇದು ಇರಲ್ಲ. ಹೆಚ್ಚಾಗಿ 5, 4, 6. ಓಕೆ. 6 ಕಡಿಮೆ ಸರ್. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಶೇಡ್ ಎಲ್ಲ ಓಪನ್ ಆಗಿದೆ ಇಲ್ಲಿ. ಬ್ಲ್ಯಾಕ್ ಸಪೋಟಾ ಅಥವಾ ಚಾಕ್ಲೇಟ್ ಬೆರಿ ಅಂತ ಹೇಳ್ತಾರೆ. ಚಾಕ್ಲೇಟ್ ಪುಡ್ಡಿಂಗ್ ಟೇಸ್ಟ್ ಇರುತ್ತೆ. ಇನ್ಸೈಡ್ ಅದು ಬ್ಲ್ಯಾಕ್ ಇರುತ್ತೆ, ಸಾಫ್ಟ್ ಇರುತ್ತೆ. ಟೇಸ್ಟ್ ಚಾಕ್ಲೇಟ್ ಪುಡ್ಡಿಂಗ್. ಎಲ್ಲಿ ಸಿಗುತ್ತೆ ಮ್ಯಾಮ್ ಇದು? ಇಂಡಿಯನ್ ವೆರೈಟಿನಾ? ಇಂಡಿಯನ್ ವೆರೈಟಿ ಅಲ್ಲ ಸರ್, ಥೈಲ್ಯಾಂಡ್ ವೆರೈಟಿ. 150 ಜಾತಿ ಇದೆ ಹಲ್ಸಲ್ಲಿ. 600 ಗಿಡ ಇದೆ. ತುಂಬಾ ದೇಶ ಇದೆ ಸರ್. ವಿಯೆಟ್ನಾಂ ಇದೆ, ಥೈಲ್ಯಾಂಡ್ ಇದೆ, ಮಲೇಷಿಯಾ ಇದೆ. ಗೋರಿ ಅಂತ ಹೇಳ್ತಾರಲ್ಲ, ಬೇರೆ ಆಪಲ್. ಇವಾಗ ಮಾರ್ಕೆಟ್ ಅಲ್ಲಿ ದೊಡ್ಡ ಬರ್ತಾ ಇದೆಯಲ್ಲ, ಗ್ರೀನ್ ಕಲರ್ ಇಷ್ಟು ದೊಡ್ಡ. ಓಕೆ ಓಕೆ. ಹಾ 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 ಹಾ. ಅದು ರೆಡ್. ಗ್ರೀನ್ ಆಪಲ್. ಗ್ರೀನ್ ಆಪಲ್, ಬೇರೆ ಆಪಲ್. ಬೋರೆಲ್ಲ ದೊಡ್ಡದಾಗಿ ಬರುತ್ತಲ್ಲ, ಇಷ್ಟಿಷ್ಟು ದೊಡ್ಡ ಹಸು ಬರುತ್ತಲ್ಲ. ವಾಟರ್ ಮೆಲನ್ ಗುವಾ ಅಂತ. ಓಕೆ. ಪೇರ್ಲೆ ಒಂದು ವೆರೈಟಿ. ಇಲ್ಲ, ಸೈಜ್ ಸಣ್ಣ ಇಷ್ಟು ದೊಡ್ಡ ಬರುತ್ತೆ, ನಾರ್ಮಲ್ ಸೈಜು. ಓಕೆ. ಬಟ್ ಅದ್ರ ಮೇಲ್ಗಡೆ ನೋಡಿದ್ರೆ ವಾಟರ್ ಮೆಲನ್ ಮೇಲ್ಗಡೆ ಇದ್ದಂಗೆ ಇರುತ್ತೆ. ಇನ್ಸೈಡ್ ಕೂಡ ಕಲರ್ ಅದೇ ಇರುತ್ತೆ. ಡಾರ್ಫ್ ವೆರೈಟಿ ಅಂತಾನೆ ಹೇಳ್ಬೋದು. ನೋಡಿಲಿ ನಿಮಗೆ ಕೆಳಗೆ ನೋಡಿಲಿ, ಇಲ್ಲಿ ನೋಡಿ ಸ್ಟಾರ್ಟ್ ಆಗಿದೆ. ಮತ್ತೆ ಇಲ್ಲಿ ದೊಡ್ಡದಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ. ಫ್ಯಾಮಿಲಿಗೆ ಬರುತ್ತೆ, ಫ್ಲವರಿಂಗ್ ಆಗ್ತಾ ಇದೆ. ಓ ಇದಾಗ್ತಿ ಅಂತ ಯೆಲ್ಲೋ ಕಲರ್ ಹಣ್ಣಿದು ಸಪೋಟಾ ಫ್ಯಾಮಿಲಿಗೆ ಬರುತ್ತೆ. ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲ, ಟೇಸ್ಟ್ ಬೇರೆ. ಸಪೋಟಿಲ್ಲ ಫ್ಯಾಮಿಲಿ. ಇದು ಮಾಪ್ರಾಂಗ್ ಅಂತ, ಮ್ಯಾಂಗೋ ಫ್ಯಾಮಿಲಿ, ಬಟ್ ಮ್ಯಾಂಗೋ ಅಲ್ಲ, ಮ್ಯಾಂಗೋ ಗ್ರಾಫ್ಟ್ ಆಗಲ್ಲ. ಇದು ಬಂಚಲ್ಲಿ ಬರುತ್ತೆ ಹಣ್ಣು. ಇದು ಹಣ್ಣಾಗಿ ತೊಟ್ಟು ಹಿಡಿದ್ರೆ ಹಣ್ಣು ಪೂರ್ತಿ ತೊಟ್ಟಿಗೆ ಅಂಟ್ಕೊಂಡಿರುತ್ತೆ. ಓಕೆ ಓಕೆ. ಹಾ 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 ಹಾ. ಅಲ್ಲಿದೆ. ನೀವು ಆಲ್ಮೋಸ್ಟ್ ಮೋಸ್ಟ್ ಆಫ್ ಎಲ್ಲ ಥೈಲ್ಯಾಂಡ್ ಅಂತ ಸರ್ ಅದು? ಫ್ರೂಟ್ಸ್ ಮೇಜರ್ ಇರೋ ಥೈಲ್ಯಾಂಡ್, ವಿಯೆಟ್ನಾಂ, ಮಲೇಷಿಯಾ ಆ ಕಡೆನೇ ಬರೋದು ಜಾಸ್ತಿ. ಬಿಟ್ರೆ ಆಫ್ರಿಕಾ, ಸೌತ್ ಆಫ್ರಿಕಾ. ಹೆಡ್ ಆಗುತ್ತೆ. ಈ ಡೈರೆಕ್ಟ್ ಕನ್ಸಂಪ್ಷನ್ ಇಲ್ಲ. ಇದು ಕಷಾಯ ಮಾಡ್ಕೊಂಡು ಕುಡಿಬೇಕು ಅಂತ ಮಾಡಿ ಕುಡಿಬೇಕು. ಮೇಡಮ್. ಜಾಕ್ ಫ್ರೂಟ್ ಎಷ್ಟು ದೊಡ್ಡದಾಗುತ್ತೆ? ಇನ್ನು ಎಷ್ಟು ಕೆಜಿ ಬರ್ತದೆ? ಇನ್ನೊಂದು ಸ್ವಲ್ಪ ದೊಡ್ಡಾಗುತ್ತೆ ಸರ್. ಇದು ಆಲ್ಮೋಸ್ಟ್ ರೈಪ್ ಬೆಳೆದಿದೆ. ಓಕೆ. ಅಂದ್ರೆ ಬೆಳೆದಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ಮುಳ್ಳುಗಳಿದೆಯಲ್ಲ, ಇದು ಅರಳುತ್ತೆ. ಹಿಂಗ್ ದಪ್ಪ ಓಕೆ. ಹಾ ಹಾ. ಆದ್ರೆ ಬೆಳೀತಾ ಬಂದಿದೆ ಅಂತ. ಓಕೆ. ಆಮೇಲೆ ಈ ತೊಟ್ಟತ್ರ ಇರೋ ಎಲೆ ಹಣ್ಣಾಗುತ್ತೆ. ಹಾ ಹಾ ಹಾ. ಮೇಡಮ್, ಇವಾಗ ನೀವು ಫುಡ್ಸ್ ಇಷ್ಟೊಂದು ವೆರೈಟಿ ಇದೆ, ಎಷ್ಟು ಪ್ರಾಣಿ ಎಲ್ಲ ತಿನ್ನುತ್ತಲ್ಲ,
70% ಪ್ರಾಣಿಗಳಿಗೆ, ಉಳಿದಿರೋದು ನಮಗೆ. ನಿಮಗೆ ಒಂದು 30% ಸಫಿಷಿಯೆಂಟ್ ಆಗಿದೆ. ನಮಗೆ ತಿನ್ನೋದಕ್ಕೆ ಯಾವುದು ಪ್ರಾಬ್ಲಮ್ ಆಗಲ್ಲ. ಅಲ್ಲ ಸೇಲಿಗೆ ಅದು ಕಮರ್ಷಿಯಲ್ ಎಲ್ಲದಕ್ಕೂ 30% ಸಾಕು. ನೋಡಿ ಹೇಳ್ತಿದ್ದಾರಲ್ಲ, ಫ್ರೂಟ್ ಬೆಳೆಯೋದು ದೊಡ್ಡ ವಿಷಯ ಅಲ್ಲ. 70% ನೇಚರ್ಗಿದೆ. ನೇಚರ್ ಅಂತಂದರೆ ಪ್ರಾಣಿ ಪಕ್ಷಿ ಎಲ್ಲ ನೇಚರ್ಗೆ. ಎಕ್ಸಾಕ್ಟ್ಲಿ ನೇಚರ್ಗೆ ಕೊಡೋದು ಒಳ್ಳೆ ಪಾಯಿಂಟ್. ನೇಚರ್ಗೆ ಕೊಡಲೇಬೇಕಾಗುತ್ತೆ. ನೇಚರಿಂದ ಉಳಿದಿದ್ದು ನಮಗೆ. ಯಾಕೆ ಇದು ಬೆಂಡ್ ಆಗುತ್ತೆ ಈಗ? ಬೆಂಡ್ ಆಗುತ್ತೆ ಹೀಗೆ. ಓಕೆ, ಬಳ್ಳಿ ಕ್ರೀಪರ್ ಮ್ಯಾಂಗೋ ಬಳ್ಳಿ ಅಂದ್ರೆ ಈಗ ಹೋಗಲ್ಲ, ಬಟ್ ಈಗ ಬೆಂಡ್ ಆಗುತ್ತೆ. ಒಳಗಡೆ ಪಿಂಕ್ ವೈಟ್ ವೈಟ್ ಇದೆ, ಆಮೇಲೆ ಎಲ್ಲೋ ಇದೆ, ಓಕೆ, ಸ್ಪಾಟ್ ಡ್ರ್ಯಾಗನ್ ಇದೆ. ಇದು ಓಪನಿಗೆ ಬರೋದಾ? ಇದು ಸಖತ್ ಬಿಸಿಲು ಬೇಕಲ್ಲ? 2 ವರ್ಷ ಆಗುತ್ತೆ. ನಿಮ್ದು ಬಂತಾ? ನಿಮ್ದು ನಾನು ಬಾಟಲ್ ಹಾಕಿ 6 months. ಹಾಂ, ಬಂದಿದೆ. ಓಕೆ, ಬಾಟಲ್ ಹಾಕಿರೋದಾ? ಇಲ್ಲಿ ಬ್ಯಾಂಗ್ಳೂರಲ್ಲಿ ಹಾಕಿರೋದಾ? ನೋಡಿ, ಎಲ್ಲ ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ತೋಟನೂ ಮಾಡ್ತಿದ್ದಾರೆ, ಈ ಕಡೆ ವರ್ಕು ಇದೆ. ಸೀತಾಫಲ್ ಜಾತಿ ಇದು. ಓಕೆ, ಆಕ್ಚುಲಿ ಇದನ್ನ ರೇರ್ ವೆರೈಟಿ. ಅವಳು ಭಾರಿ ಇಷ್ಟಪಟ್ಟು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಿ ಇಷ್ಟ ಎತ್ತರ ಮಾಡಿದ್ಲು. ಎಲ್ಲ ಇಷ್ಟಿಷ್ಟು ಉದ್ದಾಗಿ ಇಷ್ಟು ದೊಡ್ಡಾಗಿತ್ತು. ನೆಡುವಾಗ ನಮ್ ಕೆಲಸದವನು ಗುರುದೇವ್. ಇದು ಬಂಚ್ ಸಪೋಟ ಅಂತ ಹೇಳ್ತಾರೆ. ಲಾಂಗ್ ಬರುತ್ತೆ, ಬಂಚಲ್ಲಿ ಬರುತ್ತೆ. ಮಂಗಲ ಇನ್ನು ಹೇಳ್ತಿದ್ನಲ್ಲ 2 lakhs per kg. ಅದೇ ಏನಿಲ್ಲ, 10 ಗಿಡ ಹಾಕಿದ್ರೆ ಸಾಕು ಮನೆ ಸುತ್ತ ಆರಾಮ್ಸೆ ಲೈಫ್ ಲೀಡ್ ಮಾಡ್ಬೋದು. ಅದಕ್ಕೆ ಈಗ ನೋಡ್ಕೊಳ್ಳಿ, ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಗಂಗಾ ಅವರು. ಜಪಾನ್ ಮಿಯಾಜಾಕಿ ಎಲ್ಲ ಫೇಮಸ್ ಆಗಿತ್ತಲ್ಲ, ಅದೇ ಗಿಡ ಇದು. ಎಷ್ಟು ಕೆಜಿಗೆ ಇದು? 2 lakh ಅಂತ ಅಲ್ಲಿ ಮಾರ್ತಾರೆ. ಅವರು ಗಿಫ್ಟ್ ಕೊಡೋದಕ್ಕಾಗಿ ಯೂಸ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಆ ರೇಟ್ ಸಿಗಲ್ಲ. ಬಟ್ ಹೊರಗಡೆ ಎಲ್ಲ 2 lakhs ನಡೀತಾ ಇದೆ. ಜಪಾನ್ ಅಲ್ಲಿ ಇದೆ. ಅವರು ಗಿಫ್ಟಿಗೋಸ್ಕರ ಅದನ್ನ ಯೂಸ್ ಮಾಡ್ತಾರೆ ಅಂತ, ಒಬ್ರಿಗೆ ಗಿಫ್ಟ್ ಕೊಡೋದಕ್ಕೆ. ಓಕೆ, ಈಗ ಮತ್ತೆ ನೀವು ಇದು ಗಿಡ ಇದೆಯಾ? ಸೇಲಿಂಗ್ ಇದೆಯಾ? ಗಿಡ ಇದೆ. ಎಷ್ಟಾಗುತ್ತೆ ಇದು? 1000 ಆಗುತ್ತೆ. 1000 ಮೇಲೆ 1000 ಅಲ್ಲಿ ಇದೆ. 1000 ಅಲ್ಲಿ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಮರ್ಷಿಯಲ್ ಕ್ರಾಪ್ಸ್ ಇದೆ. ಒಂದು ಬಂದ್ಬಿಟ್ಟು ಅಡಿಕೆ ಇದೆ, ಕೊಕೊನಟ್ ಇದೆ, ಕಾಫಿ ಇದೆ, ಕೋಕೋ ಇದೆ. ಬನ್ನಿ ಹೋಗೋಣ. ಈಗ ನಿಮ್ಗೆ ಹೇಳ್ಬೋದು, ಇಲ್ಲಿ ಕಂಪ್ಲೀಟ್ ನೇಚರ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ ಇವರು. ಶೇಡಲ್ಲಿದೆ, ಮರಗಳನ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಬನ್ನಿ ನೋಡಿ, ಇಲ್ಲೆಲ್ಲ ವಾಕ್ ಮಾಡೋಕ್ಕೆ ಪಾತ್ ಎಲ್ಲ ಭಾರಿ ಜೋರಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಮೆಟ್ಲೆಲ್ಲ ಹೆಂಗೆ ಮಾಡಿದ್ದಾರೆ ನೋಡಿ. ಇದು ಕಾಂಬೋಡಿಯಾದವ್ರು ಬಂದು ನಮ್ಮ ಮೆಡಿಸಿನ್ ಕೊಟ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ಓಕೆ, ಥ್ರೋ ಅಂದರೆ ಇಸ್ಕಾನ್ ವತಿಯಿಂದ. ಇಸ್ಕಾನ್ ಬೆಂಗಳೂರು ಇಸ್ಕಾನ್ ಇದೆಯಲ್ಲ, ಅವರು ಮಾಡ್ತಾರೆ. ಅವ್ರದ್ದು ಅಗ್ರಿಕಲ್ಚರ್ ವಿಂಗ್ ಇದೆ. ಫಂಗಸ್ ಅನ್ನು ಇಂಜೆಕ್ಟ್ ಮಾಡೋದು, ಫಂಗಸ್ ಬರ್ಲಿಕ್ಕೆ ನೀವೇನಾದ್ರು? ಫಂಗಸ್ ಬರ್ಲಿಕ್ಕೆ ಇಂಜೆಕ್ಟ್ ಮಾಡೋದು. ಈ ಹೋಲ್ ಸಿಗಲ್ಲ. ಇದು ಎಷ್ಟು ದಿನದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ? ಈಗ 1 ವರ್ಷದ ನಂತರ ಸ್ಟಾರ್ಟ್. ಏನು ಪ್ರೋಸೆಸ್ ಏನಿದೆ ಸರ್ ಇದು? ಪ್ರೋಸೆಸ್ ಅಂದರೆ ಅದು ಮೆಡಿಸಿನ್ನಲ್ಲಿ ಡಿಪ್ ಆಗಿ ಕೆಲವು 5 ಥರ ಮೆಡಿಸಿನ್ ಬರುತ್ತೆ. ಕೆಲವು ಮೆಡಿಸಿನ್ನಲ್ಲಿ ಹೋಲ್ ಮಾಡಿ ಮೆಡಿಸಿನ್ ತುಂಬ್ತೀವಿ. ಓಕೆ, ಕೆಲವಕ್ಕೆ ಬ್ಯಾಂಬೋ ಸ್ಟಿಕ್ಕಲ್ಲಿ ಮೆಡಿಸಿನ್ ಬರುತ್ತೆ. ಆ ಬ್ಯಾಂಬೋ ಸ್ಟಿಕ್ಕಲ್ಲಿ ಡಿಪ್ ಆಗಿ ಅದನ್ನು ಇದಕ್ಕೆ ಹೋಲ್ ಮಾಡಿ ಸುಮಾರು 2 ಇಂಚ್ ಹೋಲ್ ಮಾಡಿದ್ದೀವಿ. 2 ಇಂಚು, ಆಮೇಲೆ 1.5 ಅಡಿ ಜಿಗ್ಜಾಗ್ ಆಗಿರುತ್ತೆ. ಇಲ್ಲಿ ಮಾಡಿದರೆ ಇನ್ನೊಂದು ಈ ಕಡೆಗೆ ಬರುತ್ತೆ, ಮತ್ತೆ ಇದು ಈ ಕಡೆಗೆ ಬರುತ್ತೆ. ಈಗ ಫೋನ್ ಅಂದ್ರೆ ನೀವು ಮೊಳೆ ತಗೊಂಡ್ರೆ ಅಲ್ಲ ಡ್ರಿಲ್ ಮಾಡಿದ್ರು. ಏನಾಗುತ್ತೆ ಮರಾಗ ಏನಾಗುತ್ತೆ? ಮರ ಫಂಗಸ್ ಬಂದು ಇದರಲ್ಲಿ ಅಗರ್ ಉತ್ಪತ್ತಿ ಆಗುತ್ತೆ, ಅಂದ್ರೆ ಸ್ಮೆಲ್ ಉತ್ಪತ್ತಿ ಆಗುತ್ತೆ. ನಮ್ಮ ಕಡೆಗೆ ನ್ಯಾಚುರಲ್ ಆಗುತ್ತೆ, ನಮ್ಮಲ್ಲಿ ಆಗಲ್ಲ. ಒಳಗೆ ತಿರುಳು ಕರಳು ಏನು ಬ್ಲ್ಯಾಕಿಶ್ ಆಗಬೇಕು? ಬ್ಲ್ಯಾಕಿಶ್ ಆಗುತ್ತೆ. ಟಾಪ್ ಕಟ್ ಮಾಡ್ಬೇಕು. ಇದು ಒಂದು 8 ವರ್ಷದ್ದು. ಟಾಪ್ ಪ್ರೂನಿಂಗ್ ಮಾಡ್ಬೇಕು, ಕಟ್ ಮಾಡ್ಬೇಕು. ಪ್ರೂನಿಂಗ್ ಅಂದ್ರೆ ಇದು ನಮ್ಮಲ್ಲಿ ಗಾಳಿ ಮಳೆಗೆ ಬಿದ್ದು ಹೋಗುತ್ತೆ, ಅದಕ್ಕೆ ಕಟ್ ಮಾಡಿ. ಅದಕ್ಕೆ 30 ಅಡಿ ಕಟ್ ಮಾಡಿ. ಇದು ಒಂದು ಮೆಥಡ್ ಅಲ್ಲಿ ಮಾಡಿರೋದು. ಬೇರೆ ಬೇರೆ ಮೆಥಡ್ ಇದೆ, ತೋರಿಸ್ತೀವಿ. ಕತ್ತಿಲ್ದೆ ಸಿಪ್ಪೆ ತೆಗಿತಾರಲ್ಲ, ಇದು ಕೆಲಸ ತುಂಬಾ ಇದೆ. ಇದು ಅಗರ್ ಉಡ್ಡೆ. ಇದು ಬೇರೆ ಮೆಥಡ್ ಅಲ್ಲಿ ಏನಾಗ್ಲಿಕ್ಕೆ ಅದಷ್ಟು ಈಸಿಲಿ ಬರುತ್ತೆ. ಈ ಕತ್ತಿಲಿ ಹಿಡ್ಕೊಂಡು ಹಿಂಗೆ ಸುರಿತಾರಲ್ಲ. ಹಾ, ಎಕ್ಸಾಕ್ಟ್ಲಿ. ಗಚ್ ಕೊಡೋದು ಅಂತಾರಲ್ಲ, ಆ ಥರ. ಹೌದು ಹೌದು. ಬ್ರಷಿಂಗ್ ಮಾಡೋದಾ? ಇವಾಗ ನಮ್ಗೆ ನಾವು ಹಾಕಿದೀವಿ. ಹೌದೌದು. ಇದಕ್ಕೆ ಎಲ್ಲ ನಂಬರ್ ಕೊಟ್ಟಿರ್ತೀವಿ. ಇದು 4ನೇ ನಂಬರ್ ಔಷಧಿ ಇದಕ್ಕೆ ನಾವು ಓಕೆ ಅಪ್ಲೈ ಮಾಡಿ. ಇದು ಪ್ರತಿ ಇದು ವಾರನೂ ಇಂಡಿಯಾದಲ್ಲಿ ಫ್ಯಾಕ್ಟ್ರಿ ಇದೆಯಾ ಇದು ಪರ್ಫ್ಯೂಮ್ ಮಾಡೋದು ಅಥವಾ? ಮೈಸೂರಲ್ಲಿ ಇದೆ. ಮೈಸೂರಲ್ಲಿ. ಟೈಮ್ ಬಂದು 1:30 ಆಗಿದೆ. ಬನ್ನಿ ಲಂಚ್ ಮಾಡ್ಕೊಂಬರೋಣ. ನೋಡಿ ಎಲ್ಲ ಲಂಚ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಹೆಂಗಿದೆ ಫುಡ್ಡು? ಸಲಾಡ್ ತೊಗೊಳ್ಳೋಣ. ಏನು ಹೇಳಿದ್ದು? ಒಬ್ಬಿಟ್ಟು ಮತ್ತೆ ಸ್ವೀಟ್ ಇರುತ್ತಲ್ಲ, ಸ್ವೀಟಲ್ಲಿ ಸ್ಟಾರ್ಟ್ ಮಾಡೋಣ ಈಗ. ಇವತ್ತಿನ ಪ್ಲಾಂಟೇಶನ್ ವಿಸಿಟ್ಟು ನಿಮ್ಗೆ ಹೆಂಗಿತ್ತು? ತುಂಬ ನೀವು ಎಂಜಾಯ್ ಮಾಡಿದ್ದೀರ ಅಂತ ಕಾಣುತ್ತೆ. ಅದಕ್ಕಿಂತ ಎಲ್ಲ ಮುಖ್ಯವಾಗಿ ಈಗ 1500 ವೆರೈಟೀಸ್ ಇದೆ ಅಂದರೆ ನೋಡಿ, ಅವರು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂದರೆ, ಅವರಿಬ್ಬರು ಮಕ್ಕಳು ಅಷ್ಟೇ. ಅವ್ರಿಗೆ ನಾವು ನಿಜವಾಗ್ಲೂ ದೊಡ್ಡ ಚಪ್ಪಾಳೆ ತಟ್ಬಿಡಿ. ಯಾಕಂದರೆ ಅಷ್ಟು ವೆರೈಟೀಸ್ದು ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅದೆಷ್ಟು ನಾಲೆಡ್ಜ್ ಇರಬೇಕು ಅಂದರೆ ಅವರಿಗೆ ನಿಜವಾಗ್ಲೂ ಅದು ಗ್ರೇಟ್. ಅದು ಈಗ ಆ ಮಕ್ಕಳಲ್ಲಿ ಅವರು ಇಂಜಿನಿಯರಿಂಗ್ ಇದು ಮಾಡಿಬಿಟ್ಟು ಯಾವುದೇ ಕೆಲಸಕ್ಕೆ ಹೋಗ್ದಲೇ ಇವತ್ತು ಅಗ್ರಿಕಲ್ಚರ್ನ ಒಂದು ಮೇಯ್ನಾಗಿ ಇಟ್ಕೊಂಡು
ಅದನ್ನು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಅವರೇನು ಇಲ್ಲಿ ಇದರಲ್ಲಿಲ್ಲ, ತುಂಬ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟಿ ಮಕ್ಕಳಿಗೆ. ಸೊ ಇವತ್ತು ತುಂಬಾ ಚೆನ್ನಾಗಿತ್ತು ಸರ್. ರಾಜೇಂದ್ರ ಹೆಂಡುಮನೆಯವರಿಗೆ, ಅವ್ರ ಮಕ್ಕಳು ಗಗನ್ ಅವರಿಗೆ, ಮೇಘ ಅವರಿಗೂ ನಾವು ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ. ಅವರಿಗೆ ದೇವರು ಚೆನ್ನಾಗಿ ಇವರ ಕುಟುಂಬನ, ಇವರ ಫ್ಯಾಮಿಲಿನ ದೇವರು ಚೆನ್ನಾಗಿ ಇಡ್ಲಿ ಅಂತ ನಾವು ವಿಶೇಷವಾಗಿ ಅವರನ್ನ ಪ್ರಾರ್ಥಿಸೋಣ. ಯಾಕಂದ್ರೆ ಇಂಥ ಒಂದು ತೋಟ ನಾವು ನೋಡಿರ್ಲಿಲ್ಲ. ನಮ್ದು ವಿಸಿಟ್ ಎಲ್ಲ ಪೆಪ್ಪರು ಮತ್ತೆ ಅಡಿಕೆ ಇಷ್ಟೇ ನಮ್ಮ ಸೈಡ್ ಆಗಿತ್ತು. ಬಟ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್. ತುಂಬಾ ನಿಮ್ಗೆ ಥ್ಯಾಂಕ್ಸ್ ಈ ಸಂದರ್ಭದಲ್ಲಿ. ಫಾರ್ಮ್ ನೋಡಿ, ಇದರಲ್ಲಿ ನೀವು ಡಿಮೆರಿಟ್ಸ್ ಇದ್ರು ಹೇಳ್ಬೋದು, ಏನಾದ್ರು ಇದ್ರೆ ಹೇಳ್ಬೋದು, ಓಪನ್ ಆಗಿ ಹೇಳ್ಬೋದು, ಏನು ಅದರಲ್ಲಿ. ಥ್ಯಾಂಕ್ ಯು. ಸರ್ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸರ್. 8722 ನಿಮಗೆ ನರ್ಸರಿ ಪ್ಲಾಂಟ್ಸ್ ಆಗಲಿ ಇಲ್ಲಾಂತ ನರ್ಸರಿ ಪ್ಲಾಂಟ್ಸ್ ಮತ್ತೆ ಈಗ ಹನಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ನೋಡಿದ್ರಲ್ಲ, ಅದನ್ನ ಅವರು ನೀವಿರೋ ಸ್ಥಳಕ್ಕೆ ಕಳಿಸ್ತಾರೆ. ಈಗ ಬೇರೆ ಸೀಸನಲ್ಲಿ ಇನ್ನೂ ಏನೇನೋ ಬರ್ತದೆ ಅವ್ರದ್ದು, ಉಪ್ಪಿನಕಾಯಿ ಮತ್ತೆ ಇದೆಲ್ಲ ಸಿಗುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ನಂಬರ್ ಹೇಗೂ ನಿಮ್ಗೆ ಹತ್ರ ಸಿಕ್ಕಿದಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮಾಡಿದ್ರೆ ನಾವು ಕೊರಿಯರ್ ಮಾಡ್ತಾರೆ. ಈಗ ಬನ್ನಿ, ಈಗ ಎಲ್ಲ ಹೇಳ್ತಿರ್ತಾರೆ ಯಂಗ್ಸ್ಟರ್ಸಿಗೆ ಅಗ್ರಿಕಲ್ಚರ್ ಕಷ್ಟ ಅಂತ. ಅದೇ ಇದರಲ್ಲಿ ನೋಡಿ, ಇವ್ರು ಹಿಂಗೆ ಸಿಸ್ಟರ್ಸು, ಅದು ಟ್ವಿನ್ ಸಿಸ್ಟರ್ಸ್ 2 ಜನನು. ಅವರು ತೋಟ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಕ್ಸಾಟಿಕ್ ಫ್ರೂಟ್ಸ್ ಇದೆ, ಅಡಿಕೆ ಇದೆ, ಮತ್ತು ಪೆಪ್ಪರ್ ಇದೆ, ಮತ್ತು 1000 ಎಷ್ಟು ವೆರೈಟೀಸ್ ಆಫ್ ಫ್ರೂಟ್ಸು? 500. ಏನು ಅನಿಸುತ್ತೆ ನಿಮಗೆ? ಎಷ್ಟು 4 years ಆಯ್ತಲ್ಲ ಎಜುಕೇಷನ್ ಆಗಿ? ಏನು ಅನಿಸುತ್ತೆ ಅಗ್ರಿಕಲ್ಚರ್ ಇದು ಬಂದು ಮಾಡ್ತಿದ್ದೀರಲ್ಲ ಎಲ್ಲ? ಫಸ್ಟಿಗೆ ಕಷ್ಟ ಅನಿಸ್ತಿತ್ತು. ಓಕೆ. ಬಟ್ ಈಗ ಎಲ್ಲ ಒಂದು ಮೈನ್ ಹಂತಕ್ಕೆ ಬಂದಿದೆ. ಎಲ್ಲ ಖುಷಿ ಪಡ್ತಾರೆ, ಬಂದವರೆಲ್ಲ ಹೊಗಳ್ತಾರೆ. ಮತ್ತೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮಾಡಿದ್ದು. ಈಗ ಎಲ್ಲ ಫ್ರೂಟ್ ಬರ್ತಾ ಇದೆ. ಓಕೆ, ಸೊ ಖುಷಿ ಇದೆ. ಸೂಪರ್. ನೋಡಿ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ನಿಜವಾಗ್ಲೂ ಎಲ್ಲರಿಗೂ ಒಂದು ಮಾದರಿ ಥರ ಆಗಿ.